ಇಲ್ಲಿ ನನಗೆ ಈ ಹೊಟ್ಟೆ ತ್ರಾಸ ಇದ್ದು ಲೇಬರ್. ರೈತ ಬಾಂಧವರು ನೋಡ್ಬೋದು. ಇದು ಎಷ್ಟು ಕ್ಷೇತ್ರ? 4 ಎಕರೆ. 4 ಎಕರೆ ಬರೀ ನುಕ್ಕಿನೇ ಐತಿ. ಇದು ನುಕ್ಕಿ ಹೋದ್ಸಲ ಹಾರ್ವೆಸ್ಟ್ ಮಾಡ್ಯಾರ. ಈಗ ಪ್ರೂನಿಂಗ್ ಐತಿದ್ರಿ. ಈಗ ಪ್ರೂನಿಂಗ್ ಮಾಡಿ ಇದೇ ಕಟ್ಟಿಗೆನ ಇಲ್ಲಿ 2 ಗಿಡ ನಡಬಾರಕ ಹಾಕಿ ಏನ್ ಮಾಡ್ತಿರ್ತಾರ? ರೂಟ್ರಿ ಟ್ರ್ಯಾಕ್ಟರ್ ರೂಟ್ರಿ ಹೊಡೆದು ಕಟ್ಟಿ ಪುಡಿ ಮಾಡಿಬಿಡ್ತೀವಿ. ಈಗ ಕಟ್ಟಿಗೆ ಎಲ್ಲಾ ನಡಬಾರಕ್ ಹೋಗುದು ಅದನ್ನ ನೀವು ಪ್ರೂನಿಂಗ್ ಮಾಡ್ಬಿಡ್ತೀರಿ ಸರ್. 4 ಎಕರೆ ಸರ್ ನುಗ್ಗಿರಿ. ಇದು ಮಾರುಕಟ್ಟೆ ಹೆಂಗ್ ಮಾಡ್ತೀರಿ ಸರ್? ಇಲ್ಲೇ ಲೋಕಲ್ ಸಿಂದಗಿ ಮಾಡ್ತೀವ್ರಿ. ಸಿಂದಗಿ ಮಾಡ್ತೈತ್ರಿ? ಸಿಂದಗಿ ಮಾಡೀವ್ರಿ. ಮೊದ್ಲು ಒಂದ್ ಹೋದ ವರ್ಷ ಅಂತೂ ಗುಲ್ಬರ್ಗ ಕೊಟ್ಟಿವಿ, ಹುಬ್ಬಳ್ಳಿ ಕಳ್ಸೀನಿ, ಎಲ್ಲಾ ಕಡೆ ಕಳಿಸಿ. ಏನು ಎಲ್ಲಾ ನಾವ್ ಮಾಡಿದ್ರು ಸಹಿತ ಎಕರೆಕ್ 50,000ಕ್ಕೆ ಹತ್ತರಿಲ್ಲ. ನುಗ್ಗಿ ಒಳಗೆ ಎಕರೆಕ್ಕೆ ಮಂದಿ ಎಲ್ಲ 10 ಲಕ್ಷ 20 ಲಕ್ಷ ಹೇಳೋದು ಬೇಡ ನಮಗ್. ನಮ್ ಟೋಟಲ್ ಆಸ್ತಿಗೆ ನಾವೇನ್ ಲೆಕ್ಕ ಹಾಕಿದ್ರೆ ಎಕರೆಕ್ 50 ಆದ್ರೆ ಸಾಕು. ಎಕರೆಕ್ 50,000 ಮೋಸ ಇಲ್ರಿ? ಏನು ನೆಟ್ ಪ್ರಾಫಿಟ್ 50 ಆದ್ರೆ ಸಾಕು. ಏನೇನು ತಲೆ ಕೆಡಿಸೋಳಂಗಿಲ್ಲ. ಇದ್ರ ಮೇಂಟೆನೆನ್ಸ್ ಖರ್ಚು ಏನೇನ್ ಬರ್ತೈತಿ ಸರ್? ಜೀರೋ ರೀ. ಈಗ ನಾವ್ ಕಡ್ದು ಬಿಟ್ಟೇವಲ್ರಿ, ಒಂದು ಸ್ಪ್ರೇ ಮಾಡಲ್ಲ, ನೀರ್ ಒಂದೇ ಕುಡು. ಏನು ಇಲ್ಲ, ಯಾವ ಡೋಸ್ ಇಲ್ಲ, ಫೀಸ್ ಇಲ್ಲ, ಯಾವ್ದು ಇಲ್ಲ, ಏನೂ ಇಲ್ಲ. ಈಗ ಅಲ್ಲೇ ಈಗ ಕಟ್ ಮಾಡಿ ಹೋಗ್ರಿ, ಪೂರಾ ಪುಡಿ ಹೋಗ್ಬಿಡ್ತದೆ ಪೂರಾ. ಮತ್ತೆ ಡಿಕಂಪೋಷನ್ ಇಲ್ಲಿನೂ ನೋಡ್ರಿ ನಿಮಗ ಇವೆಲ್ಲ ಇಟ್ಟು ಬೆಳೆನೇ ನೋಡ್ರಿ ಎಷ್ಟು ಹೊಡೆದ್ರು ಇಲ್ಲಿನೂ ನೀವು ಸ್ಮೆಲ್ ಸೇಮ್ ಟು ಸೇಮ್, ಏನು ಡಿಫ್ರೆನ್ಸ್. ಒಂಥರ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಜೀವಿಗಳು ತಗೊಂಡ ಮಣ್ಣಲ್ಲಿ ಬಹಳ ಉತ್ತಮವಾದ ಮಣ್ಣು ತಯಾರಾಗಿತ್ತು. 4 ಎಕರೆ ನುಗ್ಗಿ ಕನಿಷ್ಠ ಅವರು ಏನೋ ಖರ್ಚಿಗೆ 2 ಲಕ್ಷ ರೂಪಾಯಿ ಬರೀ ನುಗ್ಗಿಕಾಯಿ ಹರಿದು ಮತ್ತು ಮಾರುಕಟ್ಟೆ ಕಳಿಸೋದು. ಆರ್ಟಿಕಲ್ಸ್ ಬರೇ ದನಗಳು ಈಗೆಲ್ಲ ದನಗಳು ಬರೋದ್ರಿ. ಅವರು 18 ದನ ಅದಾವು. 18 ದನ ಮೇಸಾಕೆ ಇದನ್ನ ಏನೈತಿ 4 ಎಕರೆ 2 ಲಕ್ಷ ಆದಾಯ ತಗೊಂಡು ಅವ್ರು ಎಲ್ಲಾ 18 ದನ ಸಹ ಇದು 16/10 ಅದರಿ. ಸದ್ಯ 16 ಹತ್ತದ. ಇದು ನಡು ಸೀತಾಫಲ ಮಾಡ್ಬೇಕಂತ ಈ ಪ್ಲಾನ್ ಮಾಡ್ಕೊಂಡೇವಿ. 16/5 ಮಾಡಿ ನಡು 10 ಫುಟ್ ಒಂದೊಂದು ಸೀತಾಫಲ ಹತ್ಬೇಕಂತೇಳಿ ನುಗ್ಗಿ ಹಚ್ಕೊಂಡೆವು. ಸೀತಾಫಲ ಮಾರ್ಕೆಟ್ ಹೋಗತಕ್ಕ ಅದ್ರದ್ದು ಬೆನ್ ಹತ್ತದಾರ ಬಿಟ್ಟೆವು. ಈಗ 4 ಎಕರೆ ಸೀತಾಫಲ ಅದಾರೆ. ಅದು 4 ಎಕರೆ ಮತ್ತೊಂದು ಸೀತಾಫಲ ಅದರಿಗೆ ಅದನ್ನು ಮಾರ್ಕೆಟ್ ಹೋದ್ಮ್ಯಾಗ ಅದ್ರ ಸ್ಟಡಿ ಮಾಡ್ಬೇಕು ಅಂತ ಹೇಳಿ ಬಿಟ್ಟೆವು. ಈ ವರ್ಷ ಹಚ್ಬೇಕ್ರಿ. ಇದ್ರಾಗ ಸೆಂಟರ್ದಾಗ ಒಂದೊಂದು ಹಚ್ಕೊತ ಹೋಗ್ಬಿಡುದ್ರಿ. ಹ್ಞೂ ಮಾಡ್ತೇವ್ರಿ. ಒಂದಿಷ್ಟು ಸೀತಾಫಲ ಒಂದಿಷ್ಟು ಪೇರಲ್ಲ ಹಚ್ಚಿ ಇವು ಹಂಗೆ ಕಂಟಿನ್ಯೂ ಇರೋದ್ರಿ. ಇದು ಎಲ್ತನ 1-2 ವರ್ಷ ಅದು ದೊಡ್ಡದು ಇರ್ತದೆ. ರೈತರು ಆರಾಮಾಗಿ ಬೆಳಿಬಹುದು. ಆರಾಮ್ರಿ. ಇವೆಲ್ಲ ನಮ್ಮ ಹರಿಲಾರಕ್ ಹಿಂಗ ನೋಡ್ರಿ, ಕಾಯಿ ಹರಿಲಾರಕ್ ಲೇಬರ್ ಇಲ್ಲಾರಕ ಸಮಸ್ಯೆಗಳಾಗಿ ಕಾಯಿಗಳು ಒಣಗಿ ಅಲ್ಲಿ ನಿಂತಾವ. ಈಗ ಮಳೆಯಾಗ ಮತ್ತು ಹೂ ಬಿಟ್ಟದ, ಕಾಯಿ ಆಗ್ಯದ. ಅಟ್ ಪರ್ಫೆಕ್ಟ್ ಆಗಲ್ರಿ. ಮಳಿ ಅಂದ್ರೆ ಅದಕ್ಕೆ ಮೂಲ. ಮಳಿ ಇರಬಾರ್ದು, ಭಯಂಕರ ಕಡಿಮೆ. ಯಾವ್ದಿದ್ರಿ ಮಾಡ್ಬೋದು. ಮತ್ ಇನ್ನೊಂದ್ರಿ ಇಂಟರ್ ಕ್ರಾಪ್ ಅಲ್ಲಕ್ಕೇನು ಇದನ್ನು ದ್ವಿದಳ ಅದ. ನೈಟ್ರೋಜನ್ ಏನು ಹೇಳಿದ್ಮೇಲೆ ಅಗಳೇ ಹೊರಗಿಂದ ನೈಟ್ರೋಜನ್ ತಗೊಂಡು ಮತ್ತೊಂದು ಕೊಡೋದು. ಇದನ್ನು ಈ ಮಗ್ಗಲಿನ ಬೆಳೆಗಳೇ ರಕ್ಷಣೆ ಮಾಡ್ತಾವ. ಇವಕ್ಕ ಈಗ ಯಾವ ಡೋಸ್ ನಾವು ಕೊಡೋಬೇಕೇ ಆಗಿಲ್ಲ. ತಾವು ಬದುಕ್ತಾವ, ಮಂದಿಗೂ ಬದುಕಿಸ್ತಾವ. ಇದ್ರಾಗ ಮಾಡ್ತಾರ. ಈಗ ಏನದಲ್ರಿ ಇದು ಇನ್ನ ಇಟ್ಟಿದ್ದು ಕಾಯಾಲಿ ಗಿಡ ತುಂಬಾ ಕಾಯಾಲಿ ಇದಕ್ಕೂ ಹಾಕುದೇ ಸಾದಾ ಇದ್ದ ಮನುಷ್ಯ ಸುಮ್ಮ ಪೈಲ್ವ ನಾನಂದ್ರು ಅವ್ನಿಗೆ ಏನು ತಿನ್ಸುದೇ ಬಿಡುವಿಲ್ಲ. ಒಟ್ಟ ಹಂಗ ಮಾಡೋರ ತಿನ್ಸುದೇ ಅಂದ್ರ ಆ ಮನುಷ್ಯನ ಮೈಂಡ್ ಸೆಟ್ ಹಂಗೆ ಇದೆ. ಸರ ನುಗ್ಗಿ ನೋಡ್ಬೋದು ರೈತ ಬಾಂಧವರು. ಇದು ಸರ್ದ
ಒಂದು ವಿಷಮುಕ್ತವಾದ ಒಂದು ಕಬ್ಬ ಅಂದ್ರ ನೈಸರ್ಗಿಕ ಕೃಷಿಯಲ್ಲಿ ಬೆಳೆತಿರುವಂತ ಒಂದು ಕಬ್ಬು ಇದು ನೋಡ್ಬೋದು ರೈತ ಬಾಂಧವರು. ಹುಲ್ಲ ಒಳಗ ನೀವು ಕಳೆ ನೋಡ್ರಿ ಮೊದಲ ಸರ್ ಅದೇ ಹೇಳ್ತಾರ, ನಮ್ಮ ಹೊಲದಾಗ ಮೊದಲ ಕಳೆ ನಂತರ ಬೆಳೆ. ಸರ್ ಆಗ ನಿಂತರ ಎಲ್ಲಾ ಬೆಳೆ ಒಳಗೆ ಹೇಳಾಕತ್ತಿದ್ರು, ಮೊದಲ ನಮ್ಮ ಹೊಲದಾಗ ಕಳೆ ನೋಡುದು, ಹಿಂದಾಗಡಿಸಿ ಮ್ಯಾಗ ಬೆಳೆ ನೋಡುದು. ಈ ಕಬ್ಬ ಒಂದು 10-15 ಫೂಟ್ ತನ ಇರ್ಬೋದು. ಇದು ರಾಸಾಯನಿಕದೊಳಗ ಬೆಳೆಯುವಂತ ಸರ್ ಇದು ಎಷ್ಟು ತಿಂಗಳು ಬೆಳೆ ಐತ್ರಿ ಇದು? ಮಾರ್ಚಿಗೆ ಹಾರ್ವೆಸ್ಟ್ ಆಗ್ಯದ ನೋಡಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಒಂದು 5 ರಿಂದ 6 ತಿಂಗಳದ್ರಿ. 5 ತಿಂಗಳದಾಗ ಮೊದಲು ನೀರಿಲ್ಲ ಹಂಗೇನಿತ್ತು. ಹಾ ಹಾ ರೀ. ಈಗ ಬೆಳಿಲಿಕ್ಕೆ 2 ತಿಂಗಳು ಆಯ್ತ್ರಿ. ಮಳೆಗಾಲ ಶುರು ಆದ್ಮೇಲೆ ಬೆಳಿಲಿಕ್ಕೆ ಈಗ ಬ್ಯಾಸಿಯಾಗ ನೀರ್ ಇಲ್ಲಾರ್ಕ ಅಷ್ಟೇ ನಿಂತಿದ್ ಸರ್ ಇದು. ಈಗ 2 ತಿಂಗಳದೊಳಗ ಈ ತರ ಬೆಳವಣಿಗೆ ಕಂಡಿದು. ಒಂದು 15 ಅಡಿ ತನಾನು ಇದೆ ಕಬ್ಬಿದು. ಹಾ 10-12 ಅಡಿ ಅದ. ಹಾ ಹಾ ರೀ. ಜಾಗ ಹೆಚ್ಚು ಕಮ್ಮನು ಇರಬಹುದು. ನೆಲ ಇದ್ದಂಗ ಹಾ ರೀ. ಒಂದೊಂದ್ ತವ ನೀರ್ ಬಿದ್ದಿರ್ತದ, ಹಾ ಹಾ ರೀ. ಒಂದೊಂದ್ ತವ ನೀರ್ ಬಿದ್ದಿರಲ್ಲ. ಹಾ ರೀ. ಹಿಂಗದ. ಈಗ ಒಳಗಿನ ಕಳೆ ಎಲ್ಲ ಈಗ ದನಗಳಿಗೆ ಕೊಯ್ದು ಹಾಕಲ್ಕತ್ತೀವಿ. ಈ ತರ ಕಬ್ಬು ಬೆಳಿಬೇಕಂದ್ರೆ ನೀವು ಏನೇನ್ ವ್ಯವಸ್ಥೆ ಮಾಡ್ತೀರಿ ಸರ್? ಏನ್ ವ್ಯವಸ್ಥೆ ಮಾಡ್ತೀರಿ? ಏನು ಇಲ್ಲ ನೋಡ್ರಿ. ಹೋದ ವರ್ಷ ಹಚ್ಚಿವಿ, ಹಾರ್ವೆಸ್ಟಿಂಗ್ ಮಾಡೀವಿ. ಅವಾಗನು ನೀರೇ ಕೊಟ್ಟಿವಿ. ಈಗನು ನೀರು ಮೊನ್ನೆ ಬೋರ್ ಚಾಲು ಆದ್ಮೇಲೆ ನೀರ್ ಕುಳ್ಳ ಹಾಕ್ತಿವಿ. ಡ್ರಿಪ್ಪಿನ ಮುಖಾಂತರ ನೀರ್ ಅದ. ಆಮೇಲೆ ಮಲ್ಚಿಂಗ್ ಅದ ಪೂರಾ ರೌದಿ ಇದ್ದಿದ್ದು ಅಲ್ಲೇ ಅದ. ಅದರದೇ ರೌದಿ ಅಲ್ಲೇ ಕೊಳತದ. ಇನ್ನಾನು ಇದು ಬಿಟ್ಟು ನೋಡ್ಬೇಕು. ಎಷ್ಟು ವರ್ಷ ಬರ್ತದ ಅಷ್ಟು ಬಿಡ್ಬೇಕಂತ ವಿಚಾರ ಅದ. ಮುಂದ್ ನೋಡುದು ಹೆಂಗ ಅಂದ್ರೆ 20 ವರ್ಷ ತನಾನು 20 ವರ್ಷದಿಂದ ಇಲ್ಲಿ ಯಾವುದೇ ರಾಸಾಯನಿಕ ಬಳಸಿಲ್ಲ. ಬಟ್ಟೆ ಇಲ್ರಿ. ಇಡೀ ನಮ್ಮ ಜಮೀನುಗಳದಾಗ ಎಲ್ಲಿ ರಾಸಾಯನಿಕ ಇಲ್ಲ. 40 ಎಕರೆ ಒಳಗೆ ಎಲ್ಲಿ ರಾಸಾಯನಿಕ ಬಳಸಂಗಿಲ್ಲ ಇವರು. 20 ವರ್ಷದ ಪ್ರತಿಫಲ ಅನ್ಬಹುದು ಇದು. ಯಾಕಂದ್ರೆ 20 ವರ್ಷ ಆಗ್ಬೇಕಪ್ಪ ಅಂದ್ರೆ 1ನೇ ವರ್ಷದಿಂದ ಶುರು ಆಕೈತಿ. ರೈತರು ಅವ್ರು 20 ವರ್ಷದಿಂದ ಬಳಸಿಲ್ಲ ಅದಕ್ಕೆ ಆಗ್ಯದ ಅಂತೇಳಿ ಅನ್ಬಾರ್ದು. ಈಗ ಮೊದಲನೇ ವರ್ಷದಿಂದ ಶುರು ಆಕೈತಿ 20 ಬರ್ಬೇಕಂದ್ರ. ಆದ ಕಾರಣ ರೈತ ಬಾಂಧವರು ತಮ್ಮ ಕ್ಷೇತ್ರದೊಳಗ ಸ್ವಲ್ಪ ಒಮ್ಮಲಿಗೆ ನೀವು ಎಲ್ಲಾ ಬಿಟ್ಟು ಏನೈತಿ ಮಾಡಿ ನೋಡಿ ಕಲಿ ಅಂದಾರ ಹಿರಿಯರು. ಅದಕ್ಕೇನೈತಿ ನಿಮ್ಮ ಕ್ಷೇತ್ರದ ನಿಮ್ಮ ಹೊಲದ 10% ಅಂದ್ರ 10 ಎಕರೆ ಇತ್ತಂದ್ರ 1 ಎಕರೆ ಅದ್ರೊಳಗ ಮಾಡಿ ನೋಡಿ ಕಲಿ ಅಂತಾರ ಸರ್. ನಿಮಗ್ ಧೈರ್ಯ ಇರ್ಲಿಲ್ಲಪ್ಪ ಅಂದ್ರ, ನೈಸರ್ಗಿಕ ಕೃಷಿ ಮೇಲೆ ನಂಬಿಕೆ ಇರ್ಲಿಕ್ಕಪ್ಪ ಅಂದ್ರ ಸ್ವಲ್ಪ ಜಾಗದೊಳಗ ಮಾಡಿ ನೋಡತ್ತಾರ ಸರ್. ಅವ್ರಂತ್ರ 40 ಎಕರೆದೊಳಗ 20 ವರ್ಷದಿಂದ ಒಂದು ಕಾಳ ರಾಸಾಯನಿಕ ಗೊಬ್ಬರ ಆಗಲಿ, ಒಂದು ಹನಿ ರಾಸಾಯನಿಕ ವಿಷ ಆಗಲಿ ಅವ್ರ ಅಂಗಡಿಗೆ ಹೋಗಂಗಿಲ್ಲ. ಅವ್ರ ಗೊಬ್ಬರ ಅಂಗಡಿಗೆ ಈ ತರ ಅವ್ರು ಕೃಷಿ ಮಾಡ್ತಾರ. ಆದ ಕಾರಣ ಇದು ತೋರ್ಸೋದು ವಿಪರ್ಯಾಸ ಏನಪ್ಪಾ ಅಂದ್ರ ಹಿಂಗೂ ಕೃಷಿ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದೊಳಗ ನಾ ತೋರ್ಸಾಕತ್ತೀನಿ. ನೋಡ್ಬೋದು ರೈತ ಬಾಂಧವರು ಅವ್ರ ಈ ತರ ಕೃಷಿ ಮಾಡಿ ಅವರಷ್ಟ ನೆಮ್ಮದಿ ರೈತ ಅಂತೂ ನಾ ನೋಡಿಲ್ಲ. ಸಾಕಷ್ಟು ರೈತರದ ಏನೈತಿ ನಾ ಸಂದರ್ಶನ ಮಾಡ್ತೀನಿ. ಅವ್ರು ಎಷ್ಟು ಆನಂದವಾಗಿ ಆರಾಮವಾಗಿ ಅವ್ರ ವಿಶ್ಲೇಷಣೆ ಕೊಡ್ತಾರ ತಮ್ಮ ಬೆಳಿ ಬಗ್ಗೆ ನಾ ಅಂತೂ ನೋಡಿಲ್ಲ. ನೋಡ್ಬೋದು ರೈತ ಬಾಂಧವರು ಸುಮಾರು 10-12 ರೌದಿ ಹಿಡ್ಕೊಂಡ್ 15 ಅಡಿ ತನಾನು ಅದಾವ. ಸ್ವಲ್ಪ ನೀರು ಹೆಚ್ಚು ಬಿದ್ದಲ್ಲಿ ಅಂತ ಹೇಳ್ತಾರ ಸರ್. ನೋಡ್ಬೋದು. ಈಗ ತೊಂದರೆ ಆಗಿರಬಹುದಾದ್ರೆ ನೀರಿನಿಂದನೇ. ಮತ್ತೆ ಅದರಿಂದ ಅದಕ್ಕೆ ಡೋಸ್ ಗೀಸಿಂದ ಏನ್ ತೊಂದರೆ ಅಂತೇನಿಲ್ಲ. ಅದೆಲ್ಲ ಉತ್ಕೃಷ್ಟ ನೀರಿನ ತೊಂದರೆ ಅನುಭವಿಸಿರಬಹುದು. ಎಲ್ಲರ ಸಣ್ಣ ದಮ್ಮ ಆದ್ರೂ. ಈಗ ಮೊನ್ನೆ ಆಷಾಢ ಮಳೆ ಅದು ಆಗಿಲ್ಲ. ಒಂದು ತಿಂಗಳ 1.5 ತಿಂಗಳ ತನಾನು ಮಳೆ ಫುಲ್ ಕಟ್ಟಿತ್ತು. ಆದ್ರೂ ಕಬ್ಬು ಈ ತರ ನಿಂತೈತಪ್ಪ ಅಂದ್ರೆ ಇದು ನೈಸರ್ಗಿಕ ಕೃಷಿಯ ಒಂದು ಪ್ರಭಾವ ಅಂತ ಹೇಳ್ಬೋದು.